राम जय जय राम। श्री 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 राम जय जय राम। ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಕೌಶಿಕ್. ಎಲ್ರಿಗೂ ಕೇಸ್ ಲಾಗೆ ಸ್ವಾಗತ. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ಧೀಮಹಿ ರಘುನಾಥಾಯ ನಾಥಾಯ ಸೀತಾಪತಯೇ ತೇ ನಮಃ. ಶ್ರೀ ವೀಕ್ಷಕರೇ, ಮುಖ್ಯವಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಅಂದರೆ ಶ್ರೀರಾಮನ ಭವ್ಯ ಭೂಮಿಯಲ್ಲಿ ಜನವರಿಯಲ್ಲಿ ಭಾಳ ಸುಂದರವಾಗಿ ಲೋಕಾರ್ಪಣೆಗೊಂಡಿತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ಮಂಗಳೂರಿನಿಂದ ಏರ್ಪೋರ್ಟ್ಗೆ ಸಂಪರ್ಕಿಸುವಂತಹ AID ರಸ್ತೆಯಲ್ಲಿ ನೋಡಿದ್ರೆ ಶ್ರೀರಾಮ ಭವ್ಯ ಭೂಮಿ ಸುಮಾರು 75 ವರ್ಷಗಳ ಇತಿಹಾಸ ಹೊಂದಿರುವಂತಹ ಭೂಮಿ. ವೀಕ್ಷಕರೇ, ಮುಖ್ಯವಾಗಿ ಶ್ರೀರಾಮ ಭಜನಾ ಮಂದಿರ 1947ರಲ್ಲಿ ಪ್ರಾರಂಭಗೊಂಡಂಥ ಸ್ವಾತಂತ್ರ್ಯೋತ್ಸವದ ಅಂದರೆ ಆಗಿನ ಸಮಯದಲ್ಲಿ ಪ್ರಾರಂಭಗೊಂಡಂಥ ಒಂದು ಭಜನಾ ಮಂದಿರ. ಆಗಿನ ಕಾಲದಲ್ಲಿ ಆಗಿನ ಬಾಲಕರಿರೋ ಸಂದರ್ಭದಲ್ಲಿ ಒಂದು ಭಜನಾ ಮಂದಿರವನ್ನು ಸ್ಥಾಪನೆಗೊಂಡಿತ್ತು. ಮುಖ್ಯವಾಗಿ ನೋಡೋದಾದರೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ಭಜನೆ ಎನ್ನುವುದು ಮುಖ್ಯವಾಗಿ ಮನಸ್ಸಿಗೆ ತಲ್ಲ ನಡುವಂಥ ಒಂದು ವಿಶಿಷ್ಟ. ಸಂಜೆ ಹೊತ್ತಿನಲ್ಲಿ ಬಹಳ ಒಂದು ಸುಂದರವಾಗಿ ಆಗಿನ ಕಾಲದಲ್ಲಿ ಮನೆಗಳಲ್ಲಿ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಕುಣಿತ ಭಜನೆ ಭಾಳ ಒಂದು ಸುಂದರವಾಗಿದೆ. ಇಂದು ಮನಸ್ಸಿಗೆ ಅನೇಕ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಕುಣಿತ ಭಜನೆಯನ್ನು ಮಾಡ್ತಾ ಇದೆ. ಬಹಳ ಒಂದು ವೃತ್ತಾಕಾರದಲ್ಲಿ ವಿಶಿಷ್ಟವಾಗಿ ಭಜನೆಯನ್ನು ಮಾಡುತ್ತಾ ಅನೇಕ ರೀತಿಯಲ್ಲಿ ಒಂದು ಸ್ಪರ್ಧೆಯನ್ನು ನೀಡ್ತಾ ಇದೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ AID ಪರಿಸರದಂಥ ಒಂದು ಸಂಸ್ಥೆಯನ್ನು ನೋಡುವ. ಆಗ ಅಲ್ಲಿ ಅನೇಕ ದಾನಿಗಳಿದ್ದಾರೆ ಹಾಗೂ ಅದಕ್ಕೆ ಮಾಡಿದಂತಹ ಸಂಘ ಸಂಸ್ಥೆಗಳಿರ್ಬೋದು, ಮೇಸ್ತ್ರಿಗಳಿರ್ಬೋದು, ಇವೆಲ್ಲವನ್ನು ನೋಡೋ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಸ್ವಾಗತ ಮಾಡುವ AID ಪರಿಸರದಂತಹ ಭಜನಾ ಮಂದಿರ. ಮಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ AID ಪರಿಸರದಲ್ಲಿರುವಂತಹ ಸುಮಾರು 1947ರಲ್ಲಿ ಪ್ರಾರಂಭವಾದಂತಹ ಜಯರಾಮ ಮಂದಿರ. ಈ ಒಂದು ಭಜನಾ ಮಂದಿರವು ವೀಕ್ಷಕರೇ ಹಲವಾರು ರೀತಿಯಲ್ಲಿ ವಿಶಿಷ್ಟವಾಗಿ ಕೊಡಿದೆ. ಮುಖ್ಯವಾಗಿ ಹಲವಾರು ರೀತಿಯಲ್ಲಿ ದಿನನಿತ್ಯ ಭಜನೆ ಇರ್ಬೋದು, ಹಲವಾರು ಸಾಂಸ್ಕೃತಿಕ ಭಜನೆಗಳನ್ನು ಹಾಡ್ತಾ ವಿಶಿಷ್ಟವಾಗಿ ಜನಗಳಿಗೆ ಇರ್ತದೆ. ಮುಖ್ಯವಾಗಿ ಆಗಿನ ಕಾಲದಲ್ಲಿಯೇ ದಿನನಿತ್ಯ ಒಂದು ಭಜನೆಯನ್ನು ಇಡ್ತಿದ್ರು ಮನೆಗಳಲ್ಲಿ, ಬಹಳ ಒಂದು ಸುಂದರವಾಗಿತ್ತು. ಈಗಿನ ಕಾಲದಲ್ಲಿ ಕುಣಿತ ಭಜನೆಯ ಮೂಲಕ ವಿಶಿಷ್ಟವಾದ ಸಂಸ್ಕೃತಿ ಮಾಡ್ತಿದೆ. ಮುಖ್ಯವಾಗಿ ಈ ಒಂದು ಜಯರಾಮ ಭಜನಾ ಮಂದಿರದಲ್ಲಿ ಸುಮಾರು 75 ವರ್ಷಗಳಿಂದಲೂ ನಿತ್ಯ ಭಜನೆ ಹಾಗೂ ಹಲವಾರು ರೀತಿಯ ಒಂದು ವರ್ಷವಾತಿಗೆ ಆಗಿರ್ಬೋದು, ಹಾಗೂ ರಾಮೋತ್ಸವ, ಜಯರಾಮೋತ್ಸವ, ಹನುಮಂತ ವಿಶಿಷ್ಟವಾಗಿ ಹಲವಾರು ರೀತಿಯಲ್ಲಿ ವಿಶಿಷ್ಟವಾಗಿ. ಮುಖ್ಯವಾಗಿ ನೀವಿಲ್ಲಿ ನೋಡ್ತಿರೋದು ವೀಕ್ಷಕರೇ, ಹೂವಿನ ಒಂದು ಸುರಿಮಲೆಯ ಕೆಳಗಡೆ ಕುಳಿತಂತಹ ಸ್ಥಳದಲ್ಲಿ ಈ ಒಂದು ಭಜನೆಯನ್ನು ಮಾಡಲಾಗ್ತದೆ. ಹಲವಾರು ರೀತಿಯಲ್ಲಿ ದೇವರುಗಳ ಫೋಟೋ ನೋಡ್ಬೋದು. ಅಂದರೆ ನಿತ್ಯ ಭಜನೆಯ ಮೂಲಕ ಹಲವಾರು ಜನಗಳಿಗೆ ಒಂದು ಧಾರ್ಮಿಕತೆಯ ವಿಚಾರವನ್ನು ಮನಮುಟ್ಟುವ ರೀತಿಯಲ್ಲಿ ಹೇಳ್ತಲಾಗ್ತದೆ. ವೀಕ್ಷಕರೇ ನೋಡಿ, ವಿಶಿಷ್ಟವಾಗಿ ಒಂದು ಅಂಗಳದ ಕೆಳಗಡೆಯೇ ಒಂದು ಭಜನೆಯನ್ನು ಮಾಡಲಾಗ್ತದೆ. ಮುಖ್ಯವಾಗಿ ಈ ಒಂದು ಭಜನಾ ಮಂದಿರಕ್ಕೆ ಹಲವಾರು ದಾನಿಗಳಿರ್ಬೋದು, ಸಂಘ ಸಂಸ್ಥೆಗಳು ವಿಶಿಷ್ಟವಾಗಿ ಸಹಾಯ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ನೋಡಿರ್ಬೋದು, ಇಲ್ಲಿರುವಂತಹ ಭಾವಚಿತ್ರದ ಮೂಲಕ ಹಲವಾರು ರೀತಿಯಲ್ಲಿ ಈ ಒಂದು ಜನಗಳು ಆಗಿನ 1947ರಿಂದಲೇ ವಿಶಿಷ್ಟವಾಗಿ ಕಾರ್ಯನಿರ್ವಹಿಸಿದವರು. ನೋಡಿ ವೀಕ್ಷಕರೇ, ಹಲವಾರು ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜಯರಾಮ ಮಂದಿರ AID ಇರುವಂಥ ಪರಿಸರ ಸುಮಾರು ಹಳೆಯದಾದಂತಹ 1947ರಿಂದ ಪ್ರಾರಂಭದ ಮಂದಿರದ ಬಗ್ಗೆ ಹೇಳಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದ.